ಬಿಸಿಲೇ ನೋಡ್ಬಿಟ್ರೆ ನಿಜವಾಗ್ಲೂ ಅದು ತಡ್ಕೊಳಕ್ಕೆ ಕೂಡ ಆಗಂಗಿಲ್ರಿ. ಅದು ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಫ್ರೆಂಡ್ಸ್ ಬರ್ರಿ ಇವತ್ತಿನ ಬ್ಲಾಗನ್ನು ಶುರು ಮಾಡಿ. ಸೊ ನೋಡ್ರಿ ಫ್ರೆಂಡ್ಸ್, 4-5 ದಿನ ಆತ್ರಿ ನಾನು ವಿಡಿಯೋ ಹಾಕಿಲ್ಲ, ಏನಿಲ್ಲ. ಸೊ ವಿಡಿಯೋ ಯಾಕೆ ಹಾಕಿಲ್ಲ ಏನು ಅನ್ನೋದು ಈ ವಿಡಿಯೋ ಮುಂದೆ ನೋಡ್ರಿ ಫ್ರೆಂಡ್ಸ, ಸ್ಕಿಪ್ ಮಾಡ್ಲಾರ್ದಂಗೆ ನೋಡ್ರಿ ಗೊತ್ತಾಗುತ್ತೆ. ಸೊ ಯಾಕೆ ಏನು ಅಂತಂದ್ರೆ, ಯಾಕಂದ್ರೆ ಮನ್ಯಾಗ ನೋಡಿದ್ರೆ ಸಿಕ್ಕಾಪಟ್ಟೆ ಪ್ರಾಬ್ಲಮ್ ರೀ. ಏನೋ ನಾನು ನೋಡ್ರಿ ಒಂದಿಲ್ದನ ಒಂದು ನಮ್ಗೇನು ಕಾಡಾಟ ಹತ್ತಿಬಿಟ್ಟೈತಿ. ಸೊ ಒಂದು ಮಾನಿಟೈಸ್ ಆದಮೇಲೆ ಅದು ಏನೋ ನಂದು ರೊಕ್ಕದ ಪ್ರಾಬ್ಲಮ್ ಆತಪ್ಪ ಅಂತಂದು ಅಂದ್ಕೂಡಲೇ ಸೊ ಅದು ಏನೋ ರೊಕ್ಕ ಬರೋದಿಲ್ಲ, ಅದು ಇದು ಅಂತಂದು ಅದು ಟ್ಯಾಕ್ಸ್ ಫಾರ್ಮಿಂದು ಇದು ಅದು ಪ್ರಾಬ್ಲಮ್ ಆಯಿತು. ಅದಕ್ಕೂ ಕೂಡ ನಾವು ಕೊರಗಿದೆ, ಅದನ್ನೂ ನಾವು ಸಹಿಸ್ಕೊಂಡ್ಬಿಟ್ಟೆ. ಆಮೇಲೆ ಅದ್ರ ಹಿಂದೆ ಮತ್ತು ಬಂದೈತೆ ಬಿಡಪ್ಪ, ಈಗ ಖುಷಿಯಿಂದ ಅದೇವಿ ಅಂತಂದು ಸಡನ್ ಯೂಟ್ಯೂಬ್ ಪೇಮೆಂಟು ಬಂತು, ಎಲ್ಲ ಮಾಡಿದೆ. ಅಷ್ಟು ಮಾಡೋ ಒಳಗಂದ್ರೆ ನಮ್ಮ ಅಮ್ಮಗೂ ಸಿಕ್ಕಾಪಟ್ಟೆ ಆರಾಮಿಲ್ರಿ. ಎಲ್ಲಿ ತೋರಿಸಿದ್ರು ಆರಾಮಾಗುವಲ್ದು, ಏನಿಲ್ಲ. ಇನ್ನು ಎಲ್ಲಿ ತೋರಿಸ್ಬೇಕಪ್ಪ ಅನ್ನಂಗೆ ಆಗ್ಬಿಟ್ಟೈತಿ. ಯಾರು ಎಲ್ಲಿ ಹೇಳ್ತಾರ ಅಲ್ಲಿ ಎಲ್ಲ ಕಡೆ ನಾವು ತೋರಿಸಿದ್ದು ಆತ್ರಿ. ದವಾಖಾನೆ ಎಲ್ಲಿ ಯಾವ ಕಡೆನೂ ಬಿಟ್ಟಿಲ್ರಿ, ಕೆಮ್ಸಿ ಒಂದು ಬಿಟ್ಟು ಎಲ್ಲ ಕಡೆನೂ ತೋರಿಸಿದ್ರಿ. ಒಟ್ಟು ಆರಾಮಾಗೋದು ಏನು ಅನ್ನೋದು ಗೊತ್ತಾಗ್ತಿಲ್ಲ. ಏನ ಸುನ್ಯಾ ಏತ ಮಾವ ಹುಡುಗರು ಕರ್ಕೊಂಡು ಬಂದಿದ್ದೆ. ಚಿಮ್ಮ ಹಾಯ್ ಬೋಲೋದೋನ. ಮೊನ್ನೆ ಊರಿಗೆ ಹೋಗಿದ್ದಾರೆ. ಏನಪ್ಪ ಅಂದ್ರೆ ಅಮ್ಮ ತ್ರೈಪಟ್ಲಕ್ಕ ಹತ್ತುಕ್ತ ಕೆಮ್ಸಿ ಒಂದು ಬಿಟ್ಟು ಎಲ್ಲ ಕಡೆನೂ ಅಡ್ಡಾಡೇವ್ರಿ. ಯಾರು ಎಲ್ಲಿ ಚಲೋ ಐತಿ, ಆ ದವಾಖಾನೆ ಚಲೋ ಐತಿ, ಈ ದವಾಖಾನೆ ಚಲೋ ಐತೆ ಅಂದ್ರೆ ಅಲ್ಲೆಲ್ಲೇ ನಾವು ಕರ್ಕೊಂಡು ಹೋಗಿ ತೋರಿಸಿದ್ರು ಆರಾಮಾಗೋಲ್ದು. ಏನಾಗೈತೆ ಅನ್ನೋದು ತಿಳಿತಾ ಇಲ್ರಿ. ಇನ್ನು ಹೊಟ್ಟೆಗೆ ಏನಾರ ಆಯಿತು ಏನೋ ಗೊತ್ತಿಲ್ಲ. ಅದು ಎಕ್ಸ್ರಾ ಒಂದು ಮಾಡಿಸಿಲ್ರಿ ನಾವು. ಎಕ್ಸ್ರಾ ಒಂದು ಮಾಡಿಸಿದ್ರೆ ಗೊತ್ತಾಗ್ತಿತ್ತು, ಬಟ್ ಅದನ್ನೂ ಒಂದು ಮಾಡಿಸಿಲ್ಲ. ಅವರು ಒದ್ದಾಡೋದು ನೋಡಿ ನಿಜವಾಗ್ಲೂ ರೀ ಹೊಟ್ಟೆಗೆಲ್ಲ ಕರೆಕ್ಟ್ ಚುರುಕಂತೈತ್ರಿ ಫ್ರೆಂಡ್ಸ. ಅಷ್ಟು ಒದ್ದಾಡಕತ್ತಾರ, ಅದನ್ನು ನಮ್ಗೆ ಕಣ್ಣಲ್ಲಿ ನೋಡೋಕ್ಕಾಗವಲ್ದ್ರಿ. ನನಗೆ ನಿಜವಾಗ್ಲೂ ಅವ್ರು ಅಳೋದು ನೋಡಿ ನಮ್ಗೆ ಒಂಥರ ಇದನ್ನ ಆಗ್ಬಿಟ್ಟೈತ್ರಿ. ನಮ್ಗೆ ಏನು ಹಾರಿಸ್ತಿರ್ತೈತ್ರಿ, ವಿಡಿಯೋ ಮಾಡೋಕ್ಕೂ ಹಾರಿಸಿರಂಗಿಲ್ಲ, ಏನಿಲ್ಲ. ನಾವು ಮನ್ಯಾಗ ಚಂದ ಇದ್ರೆ ಎಲ್ಲ ಚಂದ ರೀ. ಮನ್ಯಾಗ ಆರಾಮಿಲ್ದವ್ರನ್ನ ಇಟ್ಕೊಂಡು ಅದನ್ನ ವಿಡಿಯೋ ಹಾಕ್ಕೊಂತ ನಾವು ಅದನ್ನು ಇನ್ನೊಂದು ಸ್ವಲ್ಪ ಏನೋ ಒಂಥರ ಅನಿಸ್ತೈತದು. ಅದ್ರ ಸಂಬಂಧ ನನಗೆ ಭಾಳ ಅಂದ್ರೆ ಬೇಸರ ಆಗ್ಬಿಟ್ಟಿದ್ರಿ. ಬೇಡ ಬಿಡು ನೋಡೋಣ ಅಂತ ವಿಡಿಯೋ ಅದು ಅಂತಂದು. ಈಗ ನೋಡ್ರಿ ಭಾಳ ಶೇಕ್ ಆಗತ್ತೈತೆ ಅದು ಫೋನು. ಸೊ ಕೈಯಾಗಿ ಹಿಡ್ಕೊಂಡ್ರೆ ಎಲ್ಲ ಕಡೆ ತೋರಿಸಿದ್ದು ಆಯ್ತು, ಎಲ್ಲ ಕಡೆ ಮಾಡಿಸಿದ್ದು ಆಯ್ತು. ಏನು ಮನ್ಯಾಗ ಈ ಥರ ಆದಮೇಲೆ ನನಗೆ ವಿಡಿಯೋ ಮಾಡೋಕ್ಕನ ಇದಾಗಲಿಲ್ಲ ರೀ. ಮಾಡ್ಬೇಕಂತಂದು ಅಂದ್ಕೊಂಡು ಕೂಡಲೇ ನನಗೆ ಅದು ಒಂಥರ ಅನ್ನಿಸ್ಬಿಡೋದ್ರಿ. ಇಷ್ಟು ಆರಾಮಿಲ್ಲ ಏನಿಲ್ಲ, ನಾನು ಫೋನ್ ಹಿಡ್ಕೊಂಡು ಈ ಥರ ವಿಡಿಯೋ ಮಾಡಿಬಿಟ್ರೆ ನಮ್ಮಮ್ಮ ಅಂದು ನಾ ಏನು ಮಾಡಿದ್ರು ವ್ಯರ್ಥನ ಅದು ಅನ್ನಂಗೆ ಆಗ್ಬಿಡ್ತ್ರಿ ನಂಗೆ. ಅದ್ರ ಸಂಬಂಧ ನಾನು ವಿಡಿಯೋನ ಹಾಕಿಲ್ರಿ. ಹೋಗ್ಲಿ ಬಿಡ ನೋಡೋಣಂತ. ನಮ್ಮಮ್ಮ ಆರಾಮಾದ್ರೆ ಇದಕ್ಕಿಂತ ಹೆಚ್ಚಿಂದ ನಾನು ವಿಡಿಯೋನು ಮಾಡ್ಬೋದಲ್ಲ ಅಂತಂದು ಅಂದ್ಕೊಂಡು ಸೊ ಹಾಕಲೇ ಇಲ್ರಿ. ಏನೋ ಇವತ್ತು ನನಗೆ ಅದು ಮನ್ಯಾಗ ಸ್ವಲ್ಪ ಒದ್ರಾಡಕತ್ತಿದ್ರು. ವಿಡಿಯೋ ಹಾಕಿಲ್ಲ, ನೀನು ವಿಡಿಯೋ ಅಪ್ಲೋಡ್ ಮಾಡು, ಯಾವ್ದಾರ ಒಂದರ ಅಪ್ಲೋಡ್ ಮಾಡು ಅಂತಂದು ಪಾಪ ಎಲ್ಲರೂ ಇದು ಮಾಡ್ತಿರ್ತಾರೆ, ವೇಟಿಂಗ್ ಮಾಡ್ತಿರ್ತಾರ ಅಂತಂದು. ಸೊ ಅದ್ರ ಸಂಬಂಧ ಇವತ್ತು ನಾನು ಈ ವಿಡಿಯೋ ಮಾಡೋಕ್ಕೆ ಕಾರಣ ಆಯ್ತು. ಇನ್ನೂ ಅವ್ರದ್ದು ಪರಿಸ್ಥಿತಿ ನೋಡಿದ್ರೆ ಭಾಳ ಕೆಟ್ಟೈತ್ರಿ. ದಿನ ಬೆಳಗ್ಗೆನೂ ಈಗ ಎಲ್ಲ ಕಡೆ ಮುಗಿದು ಸರ್ಕಾರ ದವಾಖಾನೆಗೆ ತೋರ್ಸಾಗುತ್ತೆ. ಸರ್ಕಾರ ದವಾಖಾನ್ಯಾಗ 5 ದಿನ ರಕ್ತನೂ ಕಮ್ಮಿ ಐತ್ರಿ. ಥೈರಾಯ್ಡ್ ಚೆಕಪ್ ಮಾಡಿಸಿದ್ವಿ. ಥೈರಾಯ್ಡ್ ಅಂತೂ ಇಲ್ರಿ. ಮೊದಲಿತ್ತು ಅವ್ರಿಗೆ, ಮೊದಲು 2 ವರ್ಷದಿಂದ ಮನೆ ಮಾರಿದಾಗ. ಸೊ ಆ ಟೈಮ್ದಾಗಿತ್ತು, ಅದೆಲ್ಲ ತೊಗೊಳತ್ತಿದ್ರು ಗುಳಿಗೆ. 1 ವರ್ಷ ಆದಮೇಲೆ ಬಿಟ್ಬಿಟ್ರಿ ಅವರು. ಅದಾದಮೇಲೆ ಮತ್ತು ಅದ್ರದ್ದು ಏನಾರು ಪ್ರಾಬ್ಲಮ್ ಇರಬೇಕಲ್ಲ ಥೈರಾಯ್ಡಿಂದ ಅಂತಂದು ಅದನ್ನೂ ಕೂಡ ಚೆಕಪ್ ಮಾಡಿಸಿದ್ವಿ, ಅದೂ ಇಲ್ಲ. ಆಮೇಲೆ ರಕ್ತ ಒಂದು ಸ್ವಲ್ಪ ಭಾಳ ಕಮ್ಮಿ ಐತ್ರಿ. ಅದು ಆ ರಕ್ತದ್ದು ಮತ್ತು ನಾವು ಕೆಮ್ಸಿ ಇದ್ರಾಗ ಸರ್ಕಾರ ದವಾಖಾನೆಗೆ ಹೋದ್ವಿ. ಅವರು ರಕ್ತದ ಬಾಟ್ಲಿ ಎಲ್ಲ ಬರೆದು ಕೊಟ್ಟರು. 5 ದಿನ ನೀವು ರಕ್ತದ ಬಾಟ್ಲಿನ ಅದನ್ನು ಸೆಲೆನ್ದಾಗ ಹಚ್ಚಿಸ್ಕೋರಿ ಅಂತಂದು ಹೇಳಿದ್ರಿ. ಅದನ್ನೂ ಕೂಡ ಮಾಡಿದ್ವಿ ರೀ. ಬೆಳಿಗ್ಗೆ ಅದನ್ನು ಹಚ್ಚಿಸ್ಕೊಂಡು ಬರೋದು ಮತ್ತು ರಾತ್ರಿ ಇನ್ನೊಂದು ಕಡೆ ದವಾಖಾನೆಗೆ ಹೋಗೋದು. ಕಡಿಮೆ ಆಗ್ಲಾರ್ದಕ್ಕೆ ಸಂಕಟಕ್ಕೆ
ಅಳೋದ್ರಿ. ಅದನ್ನು ಅಳೋದು ನಮ್ಗೆ ನಿಜವಾಗ್ಲೂ ಫ್ರೆಂಡ್ಸ್ ಅದನ್ನು ನನಗೆ ನೋಡಕ್ಕೂ ಆಗ್ತಾ ಇರ್ಲಿಲ್ಲ ರೀ. ಅಷ್ಟು ನಾನು ಕೂಡ ಸಿಕ್ಕಾಪಟ್ಟೆ ಹತ್ತಿದ್ದೀನಿ ರೀ. ಅವ್ರಿಗೆ ಯಾಕಪ್ಪ ದೇವ್ರು ಯಾಕೆ ಉಗುಳನ್ನ ಹೊರಗೆ ಹೋಗಿತಾ ಇಲ್ಲಪ್ಪ ಅಂತಂದು ಯಾಕೆ ನುಂಗ್ಕಂತ ಇದ್ದಾನ, ಇಷ್ಟ ನಮ್ಗೆ ನೋವು ಕೊಟ್ಟು ಯಾಕೆ ನೋಡ್ಕೊಂತನೂ ಕುಂತಿರ್ಬೇಕೇನ ದೇವ್ರು ಅನ್ನಂಗೆ ಆಗ್ಬಿಟ್ಟೈತ್ರಿ ನಮ್ಗೆ. ನಿಜವಾಗ್ಲಿ ಈ ರಂಜಾನ್ ಹಬ್ಬದಾಗ ಈಗ 2 ವರ್ಷದಿಂದ ನಮಗೆ ಈ ಥರ ರಂಜಾನ್ ಹಬ್ಬದಾಗ ಅಮ್ಮಗೆ ಈ ಥರ ಆರಾಮ ಇಲ್ಲ ಅನ್ನೋದು ನಮ್ಗೆ ಊಸ್ಕೊಳಕ್ಕೂ ಆಗಂಗಿಲ್ಲ ರೀ. ಆ ಥರ ಆಗಿತ್ತು ನಮ್ಮ ಅಮ್ಮ ಈ ಸಲನೂ ಕೈಯ ಬಿಟ್ಟು ಹೋಗ್ತಾರೇನ ಅನ್ನಂಗೆ ಆಗ್ಬಿಟ್ಟಿತ್ತು ನಮ್ಗೆ. ಅಷ್ಟು ಅವ್ರಿಗೆ ಆರಾಮಿಲ್ಲ, ಏನು ಮಾಡ್ಬೇಕನ್ನೋದೇ ತಿಳಿತಾ ಇಲ್ಲ. ಎಲ್ಲಿ ಅಂತದ್ದು ನಾವು ತೋರಿಸ್ಬೇಕು. ಈ ಕೆಮ್ಸಿ ಒಳಗೆ ಹೋದ್ರೆ ಕೆಮ್ಸಿ ಒಳಗೆ ಅಡ್ಡಾಡೋರು ಬೇಕ್ರಿ, ಅದನ್ನು ಒಂದು ವಿಚಾರ ಮಾಡಾಕತ್ತೀವಿ. ಈಗ ನಾನು ಕೂಡ ಇಂಥದ್ರಾಗ ಕೆಲಸಕ್ಕೆ ಹೋಗ್ತೀನಿ, ಎಲ್ಲ ಮಾಡ್ತೀನಿ. ಈಗ ಅಡ್ಡಾಡೋರು ಅಂದ್ರೆ ಅಲ್ಲಿನೂ ಎಲ್ಲ ಬೇಕ್ರಿ. ಯಾಕಂದ್ರೆ ಬಾಡಿ ಅವ್ರು ಪೂರ ಬಾಡಿ ಚೆಕಪ್ ಮಾಡೋ ತನಕ ಅಂದ್ರೆ ಒಂದಿನ ತೊಗೊತಾರೆ. ಆಮೇಲೆ ಪೇಷಂಟ್ ಹಿಡಿಬೇಕಂದ್ರೆ ಮಾರನೇ ದಿನ ತೊಗೊತಾರೆ. ಅದ್ರ ಸಂಬಂಧ ಅಲ್ಲಿನೂ ಹೋಗಾಕ ಇದನ್ನ ಆಗವಲ್ದು ನಮ್ಗೆ. ಯಾಕಂದ್ರೆ ಅಲ್ಲಿನೂ ಒಂದೊಂದು ಒಂದೊಂದು ಕಡೆ ಆದವ್ರಿ ನಮ್ಗೆ ನೋಡಿದ್ರೆ ಗೊತ್ತಾಗಂಗಿಲ್ಲ. ಇಲ್ಲಿ ಕೆನ್ಸಿಲ್ಲ, ನಾವು ಜಾಸ್ತಿ ಅಡ್ಡಾಡಿಲ್ಲ. ಅದು ನಮ್ಮ ಹುಡುಗ ಇದು ಅಡ್ಮಿಟ್ ಮಾಡಿದಾಗ ನಮ್ಮ ಮಲಿಕಾಗ ಆವಾಗ ಇದು ಮಾಡಿದ್ವಿ ರೀ ನಾವು ಹೋಗಿದ್ದೆ. ಆಮೇಲೆ ನಮ್ಮ ತಂಗಿಗೆ ಒಂದು ಸಲ ಇದು ಅಡ್ಮಿಟ್ ಆದಾಗ ನಮ್ಮ ತಂಗಿ ICU ಒಳಗಿದ್ದಾಗ ಆವಾಗ ಹೋಗಿದ್ದೆ ಕೆಮ್ಸಿಗೆ. ಅದೊಂದು ಲಾಸ್ಟ್ ಬಿಟ್ಟರೆ ನಮ್ಮ ಅಜ್ಜಿ ತೀರ್ಕೊಂಡಾಗ ಹೋಗಿದ್ರೆ. ಆವಾಗಿಂದ ನಮ್ಗೆ ಅಲ್ಲಿ ಎಲ್ಲ ಅಡ್ಡಾಡೋದು ಗೊತ್ತಿಲ್ಲ, ಮಾಡೋದು ಗೊತ್ತಿಲ್ಲ. ಅಲ್ಲಿ ಹಂಗೆ ಹೋಗಿ ನಾವು ಎಲ್ಲಿ ಅಂತಂದು ಇದು ಮಾಡ್ಬೇಕು ರೀ. ಅಲ್ಲಿ ಹೋಗ್ರಿ ಇಲ್ಲಿ ಹೋಗ್ರಿ ಅಂತಂದು ಕಳಿಸ್ತಾರೆ. ಅದು ನೋಡಿದ್ರೆ ತುಸಾ ಸಾಣದಿಲ್ಲ ರೀ ಅದಕ್ಕೆ ಕೆಮ್ಸಿ. ಅದ್ರ ಸಂಬಂಧ ಅಲ್ಲಿ ಹೋಗಾಕೂ ಆಗ್ಬೋಲ್ದು ನಮಗೆ. ಇಲ್ಲೇ ಪ್ರೈವೇಟ್ ತೋರ್ಸಂತೆ, ಪ್ರೈವೇಟ್ ಗೌರ್ಮೆಂಟ್ ಎಲ್ಲ ತೋರಿಸಿದ್ದು ಆಯ್ತು, ಎಲ್ಲ ಮಾಡಿದ್ದು ಆಯಿತು, ಅವ್ರೇನು ಆರಾಮಾಗೋದು. ಮತ್ತು ಇವತ್ತು ಬಾಟ್ಲಿನೂ ಏರಿಸ್ಕೊಂಡು ಬಂದ್ವಿ. ರಾತ್ರಿ ಇಂಜೆಕ್ಷನ್ ಮಾಡಿಸ್ಕೊಂಡು ಬಂದ್ವಿ. ನಿನ್ನೆ ಬೆಳಿಗ್ಗೆ ಮತ್ತು ರಕ್ತದ ಇಂಜೆಕ್ಷನ್ ಮಾಡಿಸಿದ್ವಿ, ಸೆಲೇನ್ ಹಚ್ಚಿಸಿದ್ವಿ. ಇಷ್ಟೆಲ್ಲ ಮಾಡಿದ್ರು ಆ ದೇವ್ರು ಕಣ್ಣು ಮುಚ್ಕೊಂಡು ಕುಂತಿದ್ದಾನ ಏನೋ ಗೊತ್ತಾಗ್ತಿಲ್ಲ ರೀ ನಮ್ಗೆ. ಇಷ್ಟು ತ್ರಾಸ ಕೊಟ್ಟು ಹೆಂಗಾರ ಕುಂತಿದ್ದಾನೋ ಏನೋ. ನಾವೇನು ಯಾಕೆ ಇದ್ರಾಗ ನಾವು ಜನ್ಮದಾಗ ಶಾಪ ಮಾಡಿ ಬಂದೇವೋ ಗೊತ್ತಿಲ್ಲ. ಈ ಥರ ನಮ್ಗೆ ಕಾಡಾಟ ಹತ್ತಿ ಬಿಟ್ಟೈತಿ. ಸಾಕಪ್ಪ, ನಾವು ಏನು ಕೇಳ್ಕೊಳಂಗಿಲ್ಲ ರೀ ನಮಗಂತಂದು ನಮ್ಮಮ್ಮ ನಮ್ಮಪ್ಪ ಅಂತಂದು ಅದಾರ. ಅವರಿಬ್ಬರು ಚಲೋ ಇದ್ರೆ ಸಾಕ್ರಿ, ನಮ್ಮಮ್ಮ ಆರಾಮಿದ್ರೆ ಸಾಕು. ನಾವು ಎಲ್ಲಿ ಹೋದ್ರು ಇದೇ ಬೇಡ್ಕೊಂಡ್ರಿ ಆ ದೇವ್ರು ಕೂಡ. ಏನು ಹರಕೆ ಆದರೂ ಹೋಗಿ ಹೊತ್ಕೊಂಡೇವ್ರು ನಮ್ಮಮ್ಮ ಆರಾಮಾಗ್ಲಿಪ್ಪ ಸಾಕು ನಮ್ಗೆ ಅಂತಂದು. ಫಸ್ಟ್ ಆಫ್ ಆಲ್ ನಮ್ಗೆ ಮನೆ ಒಂದಿಲ್ರಿ, ಅದ್ರಾಗ ಅದು ಒಂದು ನಮ್ದು ಚಿಂತೆ. ಆಮೇಲೆ ಇದು ಒಂದು ಆರಾಮಿಲ್ಲ ಅಂತ ಒಂದು ನೋಡಿ ಏನು ಹರಸ ಆಗೋಲ್ದು ಮನ್ಯಾಗ ಮಾಡೋ. ಕಣ್ಣಿಲೇ ನೋಡ್ಬಿಟ್ರೆ ನಿಜವಾಗ್ಲೂ ಅದು ತಡ್ಕೊಳಕ್ಕೂ ಆಗಂಗಿಲ್ಲ ರೀ. ಆದರೂ ನನಗೆ ವಿಡಿಯೋದಾಗಿ ಹೇಳಕ್ಕೂ ಅಷ್ಟು ಇದಾಗ್ಬೋದು. ಆದರೂ ಹೇಳ್ತಾ ಇದ್ದೀನಿ ಅಷ್ಟೇ, ಸಾಕು. ನಂಗೆ ಜಾಸ್ತಿ ಇನ್ನೇನು ಬೇಡ ಫ್ರೆಂಡ್ಸ್. ನಿಮ್ಮ ಕಡೆಯಿಂದ ನಮ್ಮಮ್ಮ ಆರಾಮಾಗಲಿ ಅಂತಂದು ಕೇಳ್ಕೊರಿ ಅಷ್ಟು. ಇದಕ್ಕಿಂತ ಹೆಚ್ಚಿಂದ ನಾನು ಏನು ನಿಮ್ಮ ಹತ್ರ ಕೇಳ್ಕೊಳಂಗಿಲ್ಲ. ಅವ್ರು ಆರಾಮಿದ್ರೆ ನಾವು ಆರಾಮಿದ್ದಂಗೆ. ತಂದೆ ತಾಯಿನ ಆರಾಮಿಲ್ಲ ಅಂದ್ರೆ ನಮ್ಗೆ ಹಬ್ಬ ಮಾಡೋಕ್ಕೂ ಹರಸಾಗೋಲ್ತ್ರಿ. ಈ ಕಡೆ ಏನೋ ಪ್ಯಾಟಿಗೂ ಹೋಗಾಕೂ ನಮ್ಗೆ ಇದಾಗೋಲ್ತ್ರಿ. ₹1 ಅಲ್ರಿ, ಒಂಥರ ಹುಣಸೆ ಕಪ್ಪು ಬೀಜ ಆಗ್ಬಿಟ್ಟವ್ರಿ ನಮ್ಗೆ ರೊಕ್ಕ ಅನ್ನೋದು. ಬೆಳಗ್ಗೆ ಹೋದ್ರೆ ಬೆಳಗ್ಗೆನೂ ಅಲ್ಲಿನೂ ಹಾಕೋದು, ಇಲ್ಲಿನೂ ಹಾಕೋದು, ಅಲ್ಲಿನೂ ತೋರಿಸೋದು, ಇಲ್ಲಿನೂ ತೋರಿಸೋದು. ಎಲ್ಲ ಆರಾಮಾಗ್ತೈತಿ. ಅಲ್ಲಿನೂ ಆರಾಮಾಗ್ಬೋದಲ್ಲ ನಮ್ಮಮ್ಮ ಅಂತಂದು ಅಲ್ಲಿನೂ ಕರ್ಕೊಂಡು ಹೋಗ್ಬೋದು, ಇಲ್ಲಿನೂ ಎಲ್ಲ ಕಡೆ ಕರ್ಕೊಂಡು ಹೋಗಿ ಅವ್ರಿಗೆ ಇಂಜೆಕ್ಷನ್ ಮಾಡಿಸಿ ಒಂಥರ ಗಡ್ಡಿ ಆದಂಗೆ ಆಗಿ ಹುಣ್ಣು ಕೂಡ ಆಗಕತ್ತವ್ರಿ. ಆ ಥರ ಆಗಿಬಿಟ್ಟವ್ರಿ. ಬೇಜಾರಾಗ್ಬಿಟ್ಟಿತ್ತು ಅವ್ರು. ಇದನ್ನು ಇಂಜೆಕ್ಷನ್ ಮಾಡಿಸ್ಕೊಂಡು ಕೈ ಎಲ್ಲ ಸೆಲೇನ್ ಹಚ್ಚಿಸ್ಕೊಂಡು ಬಾವು ಬರಾಗತ್ತವ್ರಿ. ಇಷ್ಟು ಇದು ಬಾವು ಬರಾಗತ್ತವು. ಅದನ್ನು ನಾನು ನಿಜವಾಗ್ಲೂ ಅದನ್ನು ವಿಡಿಯೋ ಎಲ್ಲ ಯಾವುದು ತಗೊಂಡಿಲ್ರಿ ನಾನು. ನಮ್ಮಮ್ಮ ತಕ್ಕೋ ಅಂದರು. ನಮ್ಗೆ ಆಗ್ಲಿಲ್ದವರು ಸ್ವಲ್ಪ ಭಾಳ ಜನ ಅದಾರ್ರಿ. ಅದ್ರ ಸಂಬಂಧ ನಮ್ಮಮ್ಮಂದು ಈ ಥರದ್ದು ವಿಡಿಯೋ ನಾನು ಹಾಕಿ ಇನ್ನೊಂದು ಸ್ವಲ್ಪ ಅವ್ರು ನಮ್ಗೆ ಅನ್ನೋ ಹಂಗೆ ನಾವು ಮಾಡಬಾರ್ದಲ್ಲ ಅನ್ನೋ ಸಂಕಟಕ್ಕೆ ನಾನು ಅದನ್ನು ಇಲ್ಲ ವಿಡಿಯೋ ಮಾಡಿಲ್ಲ. ಸಂಜೆ ನಾನು ವಿಡಿಯೋ ಮಾಡಕತ್ತೀನಿ.
7 ಗಂಟೆ ಸುಮಾರು ಈಗ ನಾನು ಹೊರಗಡೆ ಕಡೆ ಬಂದು ಇದಕ್ಕೆ ಮಾತ್ರ ನಾವು ಸುಳ್ಳು ಹೇಳಿ ಸಂಪಾದಿಸೋದು ಏನೇ ಇಲ್ಲರಿ. ನಂಗೆ 1 ರೂಪಾಯಿ ಲಾಭನೂ ಸಿಗಂಗಿಲ್ಲ ಸುಳ್ಳು ಹೇಳಿ ಈ ಥರ ಇದು ಮಾಡೋಕ್ಕೂ. ನಮ್ಮಮ್ಮ ಕಷ್ಟಪಟ್ಟಿದ್ದೆ ನಾನು ಇವತ್ತಿನ ದಿನ ನಿಮ್ಮ ಹತ್ರ ಶೇರ್ ಮಾಡ್ಕೊಳಕತ್ತೀನಿ ಅಷ್ಟೇ. ಸಾಕು ನೀವು ಎಲ್ಲರೂ ನಮ್ಮಮ್ಮ ಆರಾಮಾಗಲಿ ಅಂತಂದು ಆ ದೇವ್ರ ಹತ್ರ ಕೇಳ್ಕೋರಿ. ನಿಮ್ಗಳ ಆ ಕೇಳ್ಕೊಂಡಿದ್ದ ಆಶೀರ್ವಾದನೇ ನಮ್ಮಮ್ಮ ಜಲ್ದಿ ಆದಷ್ಟು ಜಲ್ದಿ ಈ ರಂಜಾನ್ ಒಳಗೆ ನಮ್ಮಮ್ಮ ಎದ್ದು ಅಡ್ಡಾಡ್ಲಿಪ್ಪ ಅನ್ನೋ ಹಂಗೆ ಆಗಲಿ. ಸಾಕು ಎದ್ದು ಅಡ್ಡಾಡ್ಬೇಕ್ರಿ. ತಮ್ಮ ಕಾಲನ್ನ ನಿಂತು ತಾವು ಅಡ್ಡಾಡೋ ಹಂಗಾಗ್ಲಿ ರೀ. ಯಾಕಂದ್ರೆ ಅಡ್ಡಾಡೋಕ್ಕೂ ಶಕ್ತಿ ಇಲ್ಲರಿ ಅವ್ರಿಗೆ. ಒಬ್ರ ಕೈ ಹಿಡಿಬೇಕು ಅಡ್ಡಾಡ್ಬೇಕು ಆ ಥರ ಆಗ್ಬಿಟ್ಟಿದಾರ ಈ ಸಲ. ಏನು ರಂಜಾನ್ ಅನ್ನೋದು ನಮ್ಗೆ ಹಾರಿಸಿಲ್ರಿ. ಒಟ್ಟು ಈ ಥರ ಆಗ್ಬಿಟ್ರೆ ಮನುಷ್ಯಾಗ ಕುಗ್ಗಿ ಬಿಡ್ತಾನ್ರಿ. ಏನು ಮಾಡಿದ್ರಿ ಏನೈತಿ ಬಿಡಪ್ಪ ಅನ್ನಂಗೆ ಬಿಡ್ತದ್ರಿ. ಏನು ಅರ್ಥನ ಆಗ್ಬಲ್ದು ಫ್ರೆಂಡ್ಸ್. ಎಲ್ಲ ಏನು ಪಾಲಿಗೆ ಬಂದಿದೆ ಪಂಚಾಮೃತ ಅಂತಾರಲ್ರಿ. ಸೊ ಆ ಥರ ನಾವು ನಡ್ಕೊತ ಹೋಗೋದ್ರಿ ಅಷ್ಟೇ. ಮತ್ತು ನೋಡ್ರಿ ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋ ಎಂಡ್ ಮಾಡಾಕ್ತೀನಿ. ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆತಂದ್ರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ಹೊಸದಾಗಿ ಯಾರು ನನ್ನ ಚಾನಲ್